ನಮಸ್ಕಾರ ಸ್ನೇಹಿತರೆ, ನಾನು ಮಲ್ಲಿಗೆ ನಾಡು ಹೂವಿನ ಹಡಗಲಿಯ ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ, ಕವಿ, ಸಾಹಿತಿ. ನಿಜಕ್ಕೂ ಕೂಡ ಜಾಗತಿಕ ಇತಿಹಾಸದಲ್ಲೇ ಕಂಡು ಕೇಳರಿಯದ ಮಹಾದುರಂತ ವಿಮಾನ ಅಪಘಾತ ಅಹಮದಾಬಾದ್ನಲ್ಲಿ ನಡೆದಿರ್ತಕ್ಕಂಥದ್ದು. ಈ ಒಂದು ಸಂದರ್ಭವನ್ನು ಕುರಿತು ಸಾಹಿತ್ಯದ ಒಂದು ರೀತಿಯಲ್ಲಿ ಅವರಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಆಶಯ ನನ್ನದಾಗಿದೆ. ಹೀಗಾಗಿ ನನ್ನದೇ ಆಗಿರ್ತಕ್ಕಂತಹ ಒಂದು ಸ್ವರಚಿತ ಕವನ ಇಲ್ಲಿ ಮೂಡಿ ಬರಲಿದೆ. ಸಾವಿನ ಸವಾರಿ, ಸಾವಿನ ಸವಾರಿ. ನಡೆದೇ ಹೋಯಿತು ಕ್ಷಣದಿ ಘೋರ ದುರಂತ, ಯಾರು ಊಹಿಸದೇ ಇರುವರು ಈ ಕುರಿತು. ನಡೆದೇ ಹೋಯಿತು ಕ್ಷಣದಿ ಘೋರ ದುರಂತ, ಯಾರೂ ಊಹಿಸದೇ ಇರುವರವರು ಈ ಕುರಿತ. ಕನಸು ಕಟ್ಟಿದ್ದ ಮನುಜ ಆಕಾಶದೆತ್ತರೆತ್ತರಕ್ಕೆ, ಹುಸಿಯಾಗಿ ಹೋಯ್ತಿದುವೆ ದೈವಲಿಖಿತ. ಕನಸು ಕಟ್ಟಿದ್ದ ಮನುಜ ಆಕಾಶದ ಎತ್ತರೆತ್ತರಕ್ಕೆ, ಹುಸಿಯಾಗಿ ಹೋಯ್ತಿದುವೆ ದೈವಲಿಖಿತ. ಸಾವು ಬದುಕಿನ ಮಧ್ಯೆ ಹರಿದಾಡುತ್ತಿದೆ ಜೀವ, ಉಸಿರಿನ ರೂಪದಲ್ಲಿ ನರನಾಡಿಗಳ ತುಂಬ. ಸಾವು ಬದುಕಿನ ಮಧ್ಯೆ ಹರಿದಾಡುತ್ತಿದೆ ಜೀವ, ಉಸಿರಿನ ರೂಪದಲ್ಲಿ ನರನಾಡಿಗಳ ತುಂಬ. ಹುಸಿಯೆಲ್ಲ ಸಂತ ಶರಣರ ನುಡಿ ಧರ್ಮದ ನಡೆ, ಸಾಕ್ಷಿ ಎಂಬಂತೆ ಉಳಿದಿಹ ನೋರ್ವ ಪ್ರಜೆ. ಹುಸಿಯೆಲ್ಲ ಸಂತ ಶರಣರ ನುಡಿ ಧರ್ಮದ ನಡೆ, ಸಾಕ್ಷಿ ಎಂಬಂತೆ ಉಳಿದಿಹ ನೋರ್ವ ಪ್ರಜೆ. ಅಪಾರ ಪ್ರಯಾಣಿಕರ ಬಂಧು ಬಾಂಧವರ ಆಕ್ರೋಶನ, ವಿದ್ಯಾರ್ಥಿಗಳಿಗೂ ಮೃತ್ಯು ದರ್ಶನ. ಅಪಾರ ಪ್ರಯಾಣಿಕರ ಬಂಧು ಬಾಂಧವರ ಆಕರ್ಷಣ, ವಿದ್ಯಾರ್ಥಿಗಳಿಗೂ ಮೃತ್ಯು ದರ್ಶನ. ದೇಶ ವಿದೇಶಗಳ ಪ್ರಜೆಗಳ ಕ್ಷಣದ ಸಮ್ಮಿಲನ, ಉಳಿಯಲಿಲ್ಲ ಅನುಗಾಲ ಆ ಸುಂದರ ಕ್ಷಣ. ದೇಶ ವಿದೇಶಗಳ ಪ್ರಜೆಗಳ ಕ್ಷಣದ ಸಮ್ಮಿಲನ, ಉಳಿಯಲಿಲ್ಲ ಅನುಗಾಲ ಆ ಸುಂದರ ಕ್ಷಣ. ಹಾರಿ ಹೋದ್ವೆರಡು ನೂರಧಿಕಕ್ಕೂ ಪ್ರಾಣಪಕ್ಷಿ, ಆಕಾಶದ ತಾಣ ಸ್ವರ್ಗ ನರಕವದೇನೋ ಕಾಣೆ. ಹಾರಿ ಹೋದ್ವೆರಡು ನೂರಧಿಕಕ್ಕೂ ಪ್ರಾಣಪಕ್ಷಿ, ಆಕಾಶದ ತಾಣ ಸ್ವರ್ಗ ನರಕವದೇನೋ ಕಾಣೆ. ಜಗತ್ತಿನಾದ್ಯಂತ ಮೂಡಿದೆ ದುಃಖದ ಛಾಯೆ, ಕರುಣಿಸಲಿ ನೋವು ಸಹಿಸುವ ಶಕ್ತಿ ಅವರಿಗೆ. ಜಗತ್ತಿನಾದ್ಯಂತ ಮೂಡಿದೆ ದುಃಖದ ಛಾಯೆ, ಕರುಣಿಸಲಿ ನೋವು ಸಹಿಸುವ ಶಕ್ತಿ ಅವರಿಗೆ. ಇದೊಂದು ಸಾವಿನ ಸವಾರಿ ಅರಿಯಬೇಕಿದೆ, ಮಾನವ ನಡೆವ ದಾರಿ ಜಾಗೃತಿ ಎಚ್ಚರಿಕೆಯ ಪರಿಯ. ಇದೊಂದು ಸಾವಿನ ಸವಾರಿ ಅರಿಯಬೇಕಿದೆ, ಮಾನವ ನಡೆವ ದಾರಿ ಜಾಗೃತಿ ಎಚ್ಚರಿಕೆಯ ಪರಿಯ. ಬೇಡೋಣ ದೇವರಲ್ಲಿ ಕರುಣಿಸೆಲ್ಲರಿಗೂ ಶಾಂತಿ, ನಿನ್ನ ಅಭಯವಿರಲಿ ಜಗದ ಜೀವಿಗಳಿಗೆ ವಿನಂತಿ ನನ್ನ ವಿನಂತಿ. ಬೇಡೋಣ ದೇವರಲ್ಲಿ ಕರುಣಿಸು ಎಲ್ಲರಿಗೂ ಶಾಂತಿ, ನಿನ್ನ ಅಭಯವಿರಲಿ ಜಗದ ಜೀವಿಗಳಿಗೆ ಬೇಡುವೆನು ವಿನಂತಿ ವಿನಂತಿ ವಿನಂತಿ. ನಮಸ್ಕಾರಗಳು. ನನ್ನ ಈ ಒಂದು ಸ್ವರಚಿತ ಕವನ ಮತ್ತು ವಾಚನ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.